Hi everyone, thank you for watching my video. Please like, share and subscribe my channel. Please support me. ಇಲ್ಲಿ ಸ್ಮಾರ್ಟ್ ಡಿವಿಷನ್ ಮೆಥಡ್ನ ಇನ್ನೊಂದು ಕ್ವಶನನ್ನು ನೋಡೋಣ. ಸೊ ಇಲ್ಲಿ ಎನಿ ಲಾರ್ಜ್ ನಂಬರ್ ಡಿವೈಡೆಡ್ ಬೈ 3 ಡಿಜಿಟ್ ನಂಬರ್ ಇದ್ದಾಗ ಸೊ ಯಾವ ರೀತಿ ಮಾಡ್ಬೋದು ಅಂತ. ಸೊ ಇಲ್ಲಿ 1332072 ಡಿವೈಡೆಡ್ ಬೈ 252 ಇದೆ. ಇಲ್ಲಿ 52 ಕ್ಯಾನ್ಸಲ್ ಮಾಡಿ ಇಲ್ಲಿ ಮೇಲ್ಗಡೆ ಪಕ್ಕದಲ್ಲಿ ಇಂಟು 52 ಅಂತ ಬರ್ಕೋಬೇಕು. ನೆಕ್ಸ್ಟ್ ಈ ನಂಬರನ್ನು ನಾವು 2ರಿಂದ ಡಿವೈಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮೇಲ್ಗಡೆ ಇಂಟು 52 ಅಂತ ಬರೆದಿದ್ದೀವಲ್ಲ, ಅಲ್ಲಿ 52 ಅಂತ 2 ಡಿಜಿಟ್ಸ್ ಅದಾವೆ. ಸೊ 2 ಡಿಜಿಟ್ ಇರೋ ಕಾರಣ ಈ ನಂಬರಲ್ಲಿ ನಾವು 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕಾಗುತ್ತೆ. ಸೊ ಇಲ್ಲಿ 13320.72 ಆಗುತ್ತೆ ನೆಕ್ಸ್ಟ್ ಆ ನಂಬರು. ಈಗ ನಾವು ಇದನ್ನು 2ರಿಂದ ನಾವು ಡಿವೈಡ್ ಮಾಡಬೇಕು. ಇಲ್ಲಿ 13 ಇದೆ, ಇಲ್ಲಿ 2 ಇದೆ, 2 6 12 ಅಂತ ಮಾಡಿದಾಗ ಸೊ ಇಲ್ಲಿ ಡಿಫ್ರೆನ್ಸು 1 ಬರುತ್ತೆ. ಸೊ 1 2 3 ಈ ಥರ ಮಿಡಲಲ್ಲಿ ಬಂದಾಗ ನಾವು ಅದನ್ನು ತೊಗೋಬಾರ್ದು. ಸೊ ಇಲ್ಲಿ ಕ್ಯಾಲ್ಕುಲೇಷನಲ್ಲಿ ಮುಂದೆ ತಪ್ಪಾಗುತ್ತದೆ. ಸೊ ಇಲ್ಲಿ 2 5 10 ಅಂತ ಮಾಡ್ಕೋಬೇಕು. ಸೊ 2 5 10, 13ರಲ್ಲಿ 10 ಮೈನಸ್ ಮಾಡಿದ್ರೆ 3 ಬರುತ್ತೆ. ನೆಕ್ಸ್ಟ್ 3 ಇಳಿಸ್ಕೋತೀವಿ. ನೆಕ್ಸ್ಟ್ ಯಾವಾಗ ನಂಬರನ್ನು ಇಳಿಸ್ಕೋತೀವಲ್ಲ ಆವಾಗ ಕೋಶಂಟಲ್ಲಿ ಏನಿರುತ್ತಲ್ಲ, ಕೋಶಂಟಲ್ಲಿ ಏನಿರುತ್ತೆ 5 ಇದೆ. ಸೊ ಅಲ್ಲಿ ಇಂಟು 52 ಅದನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಯಾವ ಥರ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ನ ಮಾಡಬೇಕು ಇಲ್ಲಿ. ಸೊ ಇಲ್ಲಿ 5 ನಾವು 05 ಅಂತ ಬರ್ಕೋಬೇಕು. ನೆಕ್ಸ್ಟ್ 05 ಇಂಟು 52 ಮಾಡಿದಾಗ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ 0 ಇಂಟು 2 0 ಆಗುತ್ತೆ. ನೆಕ್ಸ್ಟ್ 5 ಇಂಟು 5 25 ಆಯಿತು. 0 + 25 ಎಷ್ಟಾಗುತ್ತೆ 25 ಆಗುತ್ತೆ. ಸೊ ಅದನ್ನು ನಾವು ಇಲ್ಲಿ 33 ಕೆಳಗಡೆ ಬರೀಬೇಕು. 33 - 25 ಆಗುತ್ತೆ. ಸೊ ಆವಾಗ 33 - 25 ಮಾಡಿದಾಗ 8 ಬಂತು. ನೆಕ್ಸ್ಟ್ ಈ 8ಅನ್ನು ನಾವು 2ರಿಂದ ಡಿವೈಡ್ ಮಾಡಬೇಕು. ಸೊ ಇಲ್ಲಿ 2 4 8 ಅಂತ ಮಾಡಿದಾಗ 0 ಬರುತ್ತೆ. ಸೊ ಅದನ್ನು ತೊಗೊಬಾರ್ದು. ಸೊ 2 3 6 ಅಂತ ಮಾಡಿದಾಗಲೂ ಕೂಡ 8ರಲ್ಲಿ 6 ಮೈನಸ್ ಮಾಡಿದ್ರೆ ಏನಾಗುತ್ತೆ 2 ಬರುತ್ತೆ. ನೆಕ್ಸ್ಟ್ 2 ಬರುತ್ತೆ. ಆಮೇಲೆ 2ಅನ್ನು ಇಳಿಸ್ಕೋತೀವಿ, 22 ಆಗುತ್ತೆ. ನೆಕ್ಸ್ಟಲ್ಲಿ 53 ಇಂಟು 52 ಮಾಡಿದಾಗ 53 ಇಂಟು 52 ಮಾಡಿದಾಗ ಅದು ಏನಾಗುತ್ತೆ 25 ಬರುತ್ತೆ. ಸೊ 22 25 ದೊಡ್ಡದಾಗುತ್ತೆ. ಸೊ ಇಲ್ಲಿ ಕೂಡ ಏನಾಗಲ್ಲ 2 3 ಆಗಲ್ಲ, 2 2 ತೊಗೋಬೇಕು. ಸೊ 2 2 4 ಅಂತ ಮಾಡಿದಾಗ 8ರಲ್ಲಿ 4 ಮೈನಸ್ ಮಾಡಿದ್ರೆ 4 ಉಳಿತೈತಿ. ನೆಕ್ಸ್ಟ್ 2ಅನ್ನು ಇಳಿಸ್ಕೋತೀವಿ, 42 ಆಗುತ್ತೆ. ನೆಕ್ಸ್ಟ್ ಕೋಶಂಟಲ್ಲಿ ಲಾಸ್ಟ್ 2 ಡಿಜಿಟ್ಸ್ ಏನಿರುತ್ತಲ್ಲ, ಇಲ್ಲಿ ನಾವು ಪಕ್ಕದಲ್ಲಿ ಇಂಟು 52 2 ಡಿಜಿಟ್ ಬರೆದಿದ್ದೀವಲ್ಲ. ಸೊ ಇಲ್ಲೂ ಕೂಡ ಕೋಶಂಟ್ನಲ್ಲಿ 2 ಡಿಜಿಟನ್ನು ಲಾಸ್ಟ್ 2 ಡಿಜಿಟನ್ನು ತೊಗೋಬೇಕಾಗುತ್ತೆ. ಸೊ ಇಲ್ಲಿ ಲಾಸ್ಟ್ 2 ಡಿಜಿಟ್ ಅಂದರೆ ಇಲ್ಲಿ ಲೆಕ್ಕ ಮಾಡುವಾಗ ನಮಗೆ 52 ಬರ್ತಾ ಇದೆ. ಸೊ ಇಲ್ಲಿ 52 ಇಂಟು 52 ಮಾಡಬೇಕು. ನೆಕ್ಸ್ಟ್ ಅದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗುತ್ತೆ 5 ಇಂಟು 2 10. ನೆಕ್ಸ್ಟ್ 5 ಇಂಟು 2 10 10 + 10 ಎಷ್ಟಾಯಿತು 20 ಆಯಿತು. ನೆಕ್ಸ್ಟ್ ಇದನ್ನು 42 ಕೆಳಗಡೆ ಬರ್ಕೋಬೇಕು. 42 - 20 ಅಂತ ಮಾಡಿದಾಗ ಅದು 22 ಬರುತ್ತೆ. ನೆಕ್ಸ್ಟ್ ಇವಾಗ ನಾವು 2ರಿಂದ ಡಿವೈಡ್ ಮಾಡಬೇಕು. ಸೊ ಇಲ್ಲಿ 2 9 18 ಮಾಡಿದಾಗ 2 10 ಅಂತೂ ಬರೋಕ್ಕಾಗಲ್ಲ. ಸೊ 2 9 18 ಮಾಡಿದಾಗ ಇಲ್ಲಿ ಡಿಫ್ರೆನ್ಸ್ ಏನು ಬರುತ್ತೆ 2 9 18 ಅಂದರೆ 4 ಡಿಫ್ರೆನ್ಸ್ ಬರುತ್ತೆ. ಒಂದು ವೇಳೆ ನಾವು ಮಾಡಿದ್ರೂ ಕೂಡ 2 9 18 ಅಂತ ಮಾಡಿದ್ರೂ ಕೂಡ 22 - 18 ಮಾಡಿದಾಗ 4 ಆಗುತ್ತೆ. ಸೊ ನೆಕ್ಸ್ಟಲ್ಲಿ ಏನು 0ನ ಇಳಿಸ್ಕೋತೀವಿ, ಅವಾಗ 40 ಆಗುತ್ತೆ. ನೆಕ್ಸ್ಟಲ್ಲಿ ಲಾಸ್ಟ್ 2 ಡಿಜಿಟ್ಸ್ ಏನಾಗ್ತದೆ 29 ಆಗುತ್ತೆ. ಸೊ 29 ಇಂಟು 52 ಮಾಡಿದಾಗ 2 2 4 9 45 4 49 ಆಗುತ್ತೆ. ಸೊ 40ಕ್ಕೆ 49 ಏನಾಗುತ್ತೆ ದೊಡ್ಡದಾಗುತ್ತೆ. ಸೊ ಇಲ್ಲಿ ಏನಾಗಲ್ಲ 2 9 18 ಅನ್ನೋದು ಸರಿಯಾಗಲ್ಲ. ಸೊ ಇಲ್ಲಿ 2 8 ತೊಗೋಬೇಕು. 2 8 16 ಅಂತ ಮಾಡಿದಾಗ 22 - 16 ಮಾಡಿದಾಗ 6 ಉಳಿತೈತಿ. ನೆಕ್ಸ್ಟ್ ನಾವು ಏನು ಮಾಡ್ತೀವಿ 0ನ ಕೆಳಗಡೆ ಇಳಿಸ್ಕೋತೀವಿ. 0ನ ಕೆಳಗಡೆ ಇಳಿಸ್ಕೊಂಡಾಗ ನೆಕ್ಸ್ಟ್ ಅಲ್ಲಿ ಮೇಲ್ಗಡೆ ಲಾಸ್ಟ್ 2 ಡಿಜಿಟ್ಸ್ ಏನು ಬಂತು 28 ಬಂತು. ಸೊ 28 ಇಂಟು 52 ಮಾಡಬೇಕು. 28 ಇಂಟು 52 ಮಾಡಿದಾಗ 2 2 4 8 5 40. ಸೊ ಇಲ್ಲಿ 4 + 40 ಅಂದ್ರೆ 44 ಆಯಿತು. ಸೊ ಅದನ್ನು 60ರ ಕೆಳಗಡೆ ಬರ್ಕೋಬೇಕು. 60 - 44 ಮಾಡಿದಾಗ 16 ಉಳಿತೈತಿ. ನೆಕ್ಸ್ಟ್ ನಾವು ಇವಾಗ 2ರಿಂದ ಡಿವೈಡ್ ಮಾಡಬೇಕು. ಸೊ 2 8 16 ಅಂತೂ ಮಾಡೋಕ್ಕಾಗಲ್ಲ, ಯಾಕಂದರೆ 0 ಬರುತ್ತೆ. ಸೊ 2 7 14 ಮಾಡಿದಾಗಲೂ ಕೂಡ ಡಿಫ್ರೆನ್ಸ್ 2 ಇದೆ. ಸೊ ಇದು ನಿಜವಾಗ್ಲೂ ತಪ್ಪಾಗುತ್ತೆ. ಸೊ ಆ್ಯಕ್ಚುಲಿ ನಾವು ಹಾಕೊಂಡು ಮಾಡಿದ್ರು ಕೂಡ 2 7 14 16ರಲ್ಲಿ 14ನ ಮೈನಸ್ ಮಾಡಿದ್ರೆ 2 ಉಳಿತೈತಿ. ನೆಕ್ಸ್ಟ್ 7ನ ಇಳಿಸ್ಕೋತೀವಿ, 27 ಆಗುತ್ತೆ. ನೆಕ್ಸ್ಟ್ ಅಲ್ಲಿ 7 ಬಂದಿರುತ್ತೆ. ಲಾಸ್ಟ್ 2 ಡಿಜಿಟ್ಸ್ ಏನಾಗುತ್ತೆ ಅವಾಗ 87 ಆಗುತ್ತೆ. 87 ಇಂಟು 52 ಮಾಡಿದಾಗ ಅದೇನು ಬರುತ್ತೆ 16 + 35 ಏನಾಗುತ್ತೆ 51 ಆಗುತ್ತೆ. ಸೊ ಇಲ್ಲಿ 27ಕ್ಕಿಂತ ಅದು 51 ದೊಡ್ಡದಾಯಿತು. ಸೊ ಆವಾಗ ಇಲ್ಲಿ ಏನಾಗಲ್ಲ 2 7 14 ಆಗೋದಿಲ್ಲ. ಸೊ ಇಲ್ಲಿ ಡಿಫ್ರೆನ್ಸ್ 1 2 ಬರ್ತಾಯಿದ್ರೆ ನಾವು ಅದನ್ನು ತೊಗೊಳ್ಳೇಬಾರ್ದು. 3 ಬರ್ತಾಯಿದ್ರು ಕೂಡ ತೊಗೊಳ್ಳೋದು, ಒಂದು ವೇಳೆ ಚೆಕ್ ಮಾಡಿ ನೋಡಬೇಕಾಗತ್ತೆ ಅವಾಗ. ಸೊ ಇಲ್ಲಿ ಅದು ತಪ್ಪಾಗುತ್ತೆ. ಸೊ ಅವಾಗ ನಾವು ಇಲ್ಲೇನು ಮಾಡ್ತೀವಿ 2 6 12 ಮಾಡ್ತೀವಿ. ಅಂದರೆ 2 7 14 ಬರಲ್ಲ, 2 6 12 ಬರುತ್ತೆ. ಸೊ 16ರಲ್ಲಿ 12ನ್ನು ಮೈನಸ್ ಮಾಡಿದರೆ 4 ಆಯಿತು. ನೆಕ್ಸ್ಟ್ ನಾವಿಲ್ಲಿ ಪಾಯಿಂಟ್ ಇದೆ ಮೇಲ್ಗಡೆ. ಸೊ ಅಲ್ಲಿ ಕೋಶಂಟಲ್ಲಿ ಪಾಯಿಂಟನ್ನು ಕೊಟ್ಟು 7ಅನ್ನು ನಾವು ಕೆಳಗಡೆ ಇಳಿಸ್ಕೋಬೇಕು. ಸೊ ಪಾಯಿಂಟ್ ಇದ್ದಾಗ ಪಾಯಿಂಟನ್ನು ಮೇಲ್ಗಡೆ ಕೋಶಂಟಲ್ಲಿ ಕೊಟ್ಟು ನೆಕ್ಸ್ಟ್ ಪಾಯಿಂಟ್ ಆದ ನಂತರ 7 ಏನಿದೆಯಲ್ಲ ಅದನ್ನು ಕೆಳಗಡೆ ಇಳಿಸ್ಕೋಬೇಕು. ನೆಕ್ಸ್ಟ್ ನಂಬರನ್ನು ಕೆಳಗಡೆ ಇಳಿಸ್ಕೋತೀವಿ ಅಂದಾಗ ಮೇಲ್ಗಡೆ ಕೋಶಂಟ್ನಲ್ಲಿ ಲಾಸ್ಟ್ 2 ಡಿಜಿಟ್ಸ್ 86 ಇಂಟು 52 86 ಇಂಟು 52 ಮಾಡಬೇಕು. ಅವಾಗ ಅದು ಏನಾಗುತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 8 ಇಂಟು 2 16 5 ಇಂಟು 6 30 ಆಗುತ್ತೆ. ಸೊ 30 + 16 46 ಆಯಿತು. 47 - 46 1 ಉಳಿತೈತಿ. ನೆಕ್ಸ್ಟ್ 2ರಿಂದ ಡಿವೈಡ್ ಮಾಡಿದ್ರೆ 2 0 0 1 - 0 ಅಂದರೆ 1 ಆಯಿತು. ನೆಕ್ಸ್ಟ್ 2ಅನ್ನು ಇಳಿಸ್ಕೊಂಡಿವಿ 12 ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ 2 ಡಿಜಿಟ್ಸ್ 60 ಇಂಟು 52 ಮಾಡಿದಾಗ 12 ಬರುತ್ತೆ. ನೆಕ್ಸ್ಟ್ 12 - 12 ಅಂದರೆ 0